ಸೋಷಿಯಲ್ ಮೀಡಿಯಾ ಬೆಂಕಿ ನೇಪಾಳ ಧಗ ಧಗ ಆಂತರಿಕ ಕಲಹಕ್ಕೆ ಹೊತ್ತಿ ಉರಿಯುತ್ತಿದೆ ನೇಪಾಳ ರಾಷ್ಟ್ರ. ಸೋಷಿಯಲ್ ಮೀಡಿಯಾ ಬೆಂಕಿ ನೇಪಾಳ ಧಗ ಧಗನೆ ಹೊತ್ತಿ ಉರಿತಾ ಇದೆ. ನೇಪಾಳದ ಹಲವೆಡೆ ಸೇನೆಯನ್ನ ನಿಯೋಜಿಸಿರುವಂತಹ ಸರ್ಕಾರ ನೇಪಾಳ ರಾಜಧಾನಿ ಕಠ್ಮಂಡುವಿನ ಹಲವೆಡೆ ಕಲ್ಲು ತೂರಾಟ ಆಗ್ತಾ ಇದೆ. ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಓಲಿ ದುಬೈಗೆ ಪರಾರಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದುಬೈನಿಂದಲೇ ರಾಜೀನಾಮೆಗೆ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡಿದ್ದಕ್ಕಾಗಿ ಯುವ ಜನತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೇಪಾಳ ಅಧ್ಯಕ್ಷ ರಾಮಚಂದ್ರ ಪೌದೇಲ್ ಮನೆಗೆ ಬೆಂಕಿಯನ್ನ ಹಾಕಿದ್ದಾರೆ. ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಓಲಿ ವಿರುದ್ಧವೂ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೇಪಾಳ ಸರ್ಕಾರದ ಇಬ್ಬರು ಪ್ರಮುಖ ಸಚಿವರ ರಾಜೀನಾಮೆ ಆಗಿದೆ. ನೇಪಾಳ ಮಾಜಿ ಪ್ರಧಾನಿ ಪ್ರಚಂಡ ಮನೆ ಮೇಲೂ ಅಟ್ಯಾಕ್ ಆಗಿದೆ. ದೃಶ್ಯವನ್ನ ಗಮನಿಸ್ತಾ ಇರಬಹುದು. ನೇಪಾಳ ಮಾಜಿ ಪ್ರಧಾನಿ ಶೇರ್ ಬಹದ್ದೂರ್ ಮನೆ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಹಲವು ಸಚಿವರ ಮನೆಗಳನ್ನು ಕೂಡ ಧ್ವಂಸಗೊಳಿಸಿದಂತಹ ಪ್ರತಿಭಟನಾಕಾರರು ನೇಪಾಳ ಪ್ರಧಾನಿ ಓಲಿ ರಾಜೀನಾಮೆಗೆ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ದೇಶದ ಹಲವೆಡೆ ಕರ್ಫ್ಯೂ ವಿಧಿಸಿದ್ರೂ ಕೂಡ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಹೋರಾಟಗಾರರು ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ನೇಪಾಳದ ಹಲವು ಕಡೆ ಸೇನೆಯನ್ನ ನಿಯೋಜಿಸಿರುವಂತಹ ಸರ್ಕಾರ ನೇಪಾಳ ರಾಜಧಾನಿ ಕಠ್ಮಂಡುವಿನ ಹಲವೆಡೆ ಕಲ್ಲು ತೂರಾಟ ಆಗ್ತಾ ಇದೆ. ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಓಲಿ ದುಬೈಗೆ ಪರಾರಿಯಾಗಿದ್ದಾನೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ದುಬೈನಿಂದಲೇ ರಾಜೀನಾಮೆ ಸಲ್ಲಿಸೋ ಸಾಧ್ಯತೆಗಳು ಕೂಡ ಇದೆ. ಇವತ್ತು ಸಂಜೆ ನೇಪಾಳ ಸರ್ವಪಕ್ಷ ಸಭೆಯನ್ನ ನಡೆಸೋದಕ್ಕೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ನೇಪಾಳ ಪರಿಸ್ಥಿತಿ ನಿಜಕ್ಕೂ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ದಿಲೀಪ್, ನೇಪಾಳದ ಪರಿಸ್ಥಿತಿ ದಿನದಿಂದ ದಿನಕ್ಕೂ ಬಿಗಡಾಯಿಸ್ತಾ ಇದೆ. ಈ ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡಿದ್ದಕ್ಕಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ಇವಾಗ ನೇಪಾಳ ಸರ್ವಪಕ್ಷ ಸಭೆ ನಡೆಸೋದಕ್ಕೆ ನಿರ್ಧಾರ ಆಗಿದೆ. ಎಷ್ಟು ಗಂಟೆಗೆ ಸಭೆ ಆಗುತ್ತೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಇವತ್ತು ಸಂಜೆ 6 ಗಂಟೆಗೆ ನೇಪಾಳದಲ್ಲಿ ಒಂದು ಸರ್ವಪಕ್ಷ ಸಭೆಯನ್ನು ಏರ್ಪಡಿಸಲಾಗಿದೆ. ಏನಂದರೆ ಕಳೆದ ಒಂದು 4-5 ದಿನಗಳಿಂದ ನೇಪಾಳದಲ್ಲಿ ಏನೊಂದು ಪ್ರತಿಭಟನೆ ನಡೀತಾ ಇದೆ. ಆ ಎಲ್ಲ ಪ್ರತಿಭಟನೆಗಳಿಗೆ ಅಂತ್ಯ ಯಾವಾಗ ಅನ್ನೋ ಪ್ರಶ್ನೆಗೆ ಇವತ್ತು ಸಂಜೆ 6 ಗಂಟೆಗೆ ಉತ್ತರ ಸಿಗ್ಬೋದಾ ಅನ್ನೋ ಒಂದು ಪ್ರಶ್ನೆ ಮೂಡಿದೆ. ಯಾಕೆಂದರೆ ನೇಪಾಳ ಪ್ರಧಾನಿ ಏನಿದ್ದಾರೆ ಕೆಪಿ ಶರ್ಮಾ ಓಲಿ ಅವರು ಒಂದು ಏಕಪಕ್ಷೀಯ ನಿರ್ಧಾರವನ್ನು ತಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಈಗಾಗಲೇ ನೇಪಾಳ ಸರ್ಕಾರದ ಇಬ್ಬರು ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದೀಗ ಬಂದಿರೋಂಥ ಮಾಹಿತಿ ಪ್ರಕಾರ ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಓಲಿ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಿದೆ. ಜೊತೆಯಲ್ಲೇ ಅವರು ದುಬೈಗೆ ಹಾರ್ತಿದ್ದಾರೆ, ಅಂದರೆ ನೇಪಾಳದಿಂದ ಅವರು ಪರಾರಿಯಾಗಿ ದುಬೈಗೆ ಹೋಗ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಸಿಗ್ತಾ ಇದೆ. ನೀವು ಈ ಎಲ್ಲ ಘಟನಾವಳಿಗಳನ್ನ ಗಮನಿಸಿದ್ರೆ ಕೆಲವೇ ದಿನಗಳ ಹಿಂದೆ ಏನೊಂದು ಶ್ರೀಲಂಕಾದಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಶ್ರೀಲಂಕಾ ಅಧ್ಯಕ್ಷ ರಾಜಪಕ್ಸೆ ಅವರು ಮಹಿಂದ ರಾಜಪಕ್ಸೆ ದೇಶ ಬಿಟ್ಟು ಓಡೋಗಿದ್ರು. ಅದೇ ರೀತಿ ಬಾಂಗ್ಲಾದಲ್ಲೂ ಇದೇ ರೀತಿಯ ಸನ್ನಿವೇಶ ಇತ್ತು. ಅಲ್ಲಿ ಶೇಖ್ ಹಸೀನಾ ಅವರು ಭಾರತಕ್ಕೆ ಪಲಾಯನ ಮಾಡಿದ್ರು. ಅದೇ ರೀತಿಯ ಸನ್ನಿವೇಶ ಇವಾಗ ನೇಪಾಳದಲ್ಲಿ ಸೃಷ್ಟಿಯಾಗ್ತಾ ಇದೆ. ಅಂದರೆ ಭಾರತದ ಸುತ್ತಲಿನ ಎಲ್ಲ ದೇಶಗಳಲ್ಲೂ ಈ ರೀತಿಯ ವಾತಾವರಣ ನಿರ್ಮಾಣ ಆಗ್ತಾ ಇರೋದು. ಇನ್ನು ನೇಪಾಳದಲ್ಲಿ ಪರ್ಟಿಕ್ಯುಲರ್ ಆ ವಿಚಾರಕ್ಕೆ ಬರೋದಾದರೆ, ನೇಪಾಳದಲ್ಲಿ ಏನು ಸೋಷಿಯಲ್ ಮೀಡಿಯಾಗೆ ಬ್ಯಾನ್ ಅಂತ ಮಾಡಿದರು. ಅದನ್ನು ಖಂಡಿಸಿ ಇವತ್ತು ಜೆನ್ಝಿಗಳು, ಅಂದರೆ ಯಾರು 1995ರಿಂದ 2010 ಒಳಗಡೆ ಹುಟ್ಟಿದ್ದಾರೆ ಅವ್ರನ್ನ ನಾವು ಜೆನ್ಝಿ ಅಂತ ಕರಿತೀವಿ, ಅವರು ಈ ಒಂದು ಹೋರಾಟಕ್ಕೆ ಚಾಲನೆ ನೀಡಿರೋದು. ಸೋಷಿಯಲ್ ಮೀಡಿಯಾಗಳ ಶಕ್ತಿ ಎಷ್ಟಿದೆ ಅನ್ನೋದಕ್ಕೆ ನೇಪಾಳದ ಹೋರಾಟ ಸಾಕ್ಷಿ ಅಂತ ಹೇಳ್ಬೋದು. ಏನೊಂದು ಸರ್ಕಾರದ ಭ್ರಷ್ಟಾಚಾರ ನಡೀತಿತ್ತು, ಸರ್ಕಾರ ಸರ್ವಾಧಿಕಾರಿ ಧೋರಣೆ ತಳೀತಿತ್ತು, ಅವೆಲ್ಲದನ್ನು ಖಂಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಕ್ಯಾಂಪೇನ್ಗಳು ನಡೀತಿತ್ತು. ಅದನ್ನು ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕೆ ಕೆ ಪಿ ಶರ್ಮಾ ಓಲಿ ಅವರು
ಎಲ್ಲ ಸೋಷಿಯಲ್ ಮೀಡಿಯಾಗಳಿಗೂ ಬ್ಯಾನ್ ಮಾಡಿದ್ರು. ಆ ನಂತರ ಆ ಬ್ಯಾನ್ನ ತೆರವುಗೊಳಿಸಿದ್ರು ಕೂಡ ಯಾರ್ಯಾರು ಸೋಷಿಯಲ್ ಮೀಡಿಯಾ ಬಳಕೆದಾರರಿದ್ದಾರೆ ಅವರೆಲ್ಲರೂ ರಿಜಿಸ್ಟರ್ ಮಾಡ್ಕೊಬೇಕಂದ್ರೆ ನೋಂದಣಿ ಮಾಡಿಕೊಂಡ ಸೋಷಿಯಲ್ ಮೀಡಿಯಾ ಬಳಕೆದಾರರು ಮಾತ್ರ ಬಳಸೋದಕ್ಕೆ ಅವಕಾಶ ಅನ್ನೋ ರೀತಿಯಾದಂಥ ಕಾನೂನು ಥರ ಕೊಟ್ಟರು. ಇವೆಲ್ಲದ್ರ ವಿರುದ್ಧ ಸಿಡಿದೆದ್ದಿರುವಂಥ ಯುವ ಜನಾಂಗ ಜನ್ ಝಿ ಅಂತ ಏನು ಕರೀತಾರೆ, ಆ ಯುವ ಜನಾಂಗ ಇವತ್ತಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ದಾರೆ. ಅಧ್ಯಕ್ಷರ ಮನೆಯನ್ನು ಧ್ವಂಸ ಮಾಡಿದ್ದಾರೆ, ಪ್ರಧಾನಿ ಮನೆಗೆ ನುಗ್ಗಿದ್ದಾರೆ, ಇಬ್ಬರು ಮಾಜಿ ಪ್ರಧಾನಿಗಳ ಮನೆಯನ್ನು ಧ್ವಂಸ ಮಾಡಿದ್ದಾರೆ, ಎಷ್ಟೋ ಮಂದಿ ಸಚಿವರ ಮನೆಗಳನ್ನು ಧ್ವಂಸ ಮಾಡಿದ್ದಾರೆ. ಮತ್ತು ಏನೊಂದು ನೇಪಾಳ ರಾಜಧಾನಿ ಕಠ್ಮಂಡು ಇದೆ, ಅಲ್ಲಂತೂ ಸಾಕಷ್ಟು ಕಡೆ ಕಲ್ಲು ತೂರಾಟ ಪ್ರಕರಣಗಳು ಬರ್ತಾ ಇದ್ದಾವೆ. ನೇಪಾಳದ ಹಲವೆಡೆ ಸೇನೆ ಇವತ್ತು ಪೊಲೀಸ್ನವ್ರ ಜೊತೆಗೆ ಭದ್ರತಾ ಚಟುವಟಿಕೆಯಲ್ಲಿ ತೊಡಗಿದ್ದಾವೆ. ಇವೆಲ್ಲದ್ರ ಮಧ್ಯೆ KP ಶರ್ಮಾ ಓಲಿ ಯಾವುದೇ ಕಾರಣಕ್ಕೂ ಅಧಿಕಾರದಲ್ಲಿ ಉಳಿಬಾರ್ದು, ಅವರು ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಹೇಳ್ಬಿಟ್ಟು ಪ್ರತಿಭಟನಾಕಾರರು ಆಗ್ರಹ ಮಾಡ್ತಿದ್ದಾರೆ. ಇವೆಲ್ಲದನ್ನ ಗಮನಿಸಿದ್ರೆ ಇನ್ನೂ ಒಂದೆರಡು ದಿನಗಳಲ್ಲಿ ಅಥವಾ ಇವತ್ತೇನೆ ನೇಪಾಳದಲ್ಲಿ ಸರ್ಕಾರ ಪತನ ಆಗೋ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿ ಗೋಚರ ಆಗ್ತಿದ್ದಾವೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್.